ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಗಂಡು ಮಕ್ಕಳಿಗೆ ಇದ್ದಂತಹ ಒಂದು ಸಿಮ್ಟಮ್ಸನ್ನು ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ನನಗೆ ಫಸ್ಟ್ ಬೇಬಿಗಿದ್ದಂಥ ಸಿಮ್ಟಮ್ಸೇ ಸೆಕೆಂಡ್ ಬೇಬಿಗೂ ಇತ್ತು. ಸೊ ಇದು ಬಂದು ಎಲ್ಲರಿಗೂ 100% ಇರೋದಿಲ್ಲ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ಹಂಚ್ಕೋತಾ ಇದ್ದೀನಿ. ಇಲ್ಲಿ ಬಂದು ಗಂಡು ಮಗು ಹೆಣ್ಮಗು ಆ ರೀತಿ ವೇರಿಯೇಷನ್ನು ಪಾರ್ಶಿಯಾಲಿಟಿ ಏನೂ ಇಲ್ಲ. ಜಸ್ಟ್ ವಿಡಿಯೋಗೋಸ್ಕರ ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ಹಾಕ್ತಾ ಇದ್ದೀನಿ. ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಯಾವ ಥರ ಸಿಮ್ಟಮ್ಸ್ ಇತ್ತು ಅಂತಂದರೆ 4 ತಿಂಗಳವರೆಗೂ ವಾಮಿಟಿಂಗ್ ಇತ್ತು. ತುಂಬಾ ಎದೆ ಉರಿ, ಏನು ಊಟ ಮಾಡಿದ್ರೂ ಅಷ್ಟೇ ಎದೆ ತುಂಬ ಉರಿತಾ ಇತ್ತು. ತುಂಬ ಹಿಂಸೆ ಫೀಲ್ ಆಗ್ತಾಯಿತ್ತು, ಕಷ್ಟ ಅನ್ನಿಸ್ತಾ ಇತ್ತು. ಮತ್ತು ಕುಕ್ಕರಲ್ಲಿ ಅನ್ನದ್ದು ಸ್ಮೆಲ್ ಆಗಲಿ ಇಲ್ಲಾಂತಂದರೆ ಸಾಂಬಾರು ಸ್ಮೆಲ್ ಆಗಲಿ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ಜಾಸ್ತಿ ನನಗೆ ಹುಳಿ ಮತ್ತು ಖಾರ ತುಂಬ ಇಷ್ಟ ಆಗಿದೆ. ಊಟ ಅಂತ ಬಂದಾಗ ಹುಳಿ ಖಾರ ಜಾಸ್ತಿ ಇಷ್ಟಪಟ್ಟಿದ್ದೀನಿ. ನಾನ್ ವೆಜ್ ಆ ರೀತಿ ಎಲ್ಲ ಏನೂ ಇಷ್ಟ ಆಗಿರಲಿಲ್ಲ. ಆಲ್ಮೋಸ್ಟಾಗಿ ವಾಮಿಟಿಂಗ್ ಸೆನ್ಸೇಷನ್ ಬಂದು 4th ಮಂತ್ ಕಂಪ್ಲೀಟ್ ಆಗೋವರೆಗೂ ಇತ್ತು. ಬೇಬಿ ಕಿಕ್ಸ್ಗೆ ಬಂದಾಗ 4 ಮಂತ್ ಎಂಡಿಂಗಲ್ಲಿ ನನಗೆ ಫಸ್ಟ್ ಬೇಬಿ ಕಿಕ್ಸ್ ಸ್ಟಾರ್ಟ್ ಆಯಿತು. ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಎರಡಕ್ಕೂ ಅದೇ ಥರನೇ ಇತ್ತು. ಊಟದ ವಿಚಾರ ಅಂತ ಬಂದಾಗ ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ ಬೇಬಿಗೆ ಏನಿತ್ತೋ ಅದೇ ಥರನೇ ಸೆಕೆಂಡ್ ಬೇಬಿಗೂ ವಾಮಿಟಿಂಗು ಮತ್ತು ಆ ಥರ ಎಲ್ಲನೂ. ಸೊ ಫಸ್ಟ್ ಬೇಬಿಗೆ ಜಾಸ್ತಿ ವಾಮಿಟಿಂಗ್ ಆಗಿದೆ, ಸೆಕೆಂಡ್ ಬೇಬಿಗೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇತ್ತು. ಸೇಮ್ ಖಾರ ಹುಳಿ ಅಂಥದ್ದೇ ಜಾಸ್ತಿ ಊಟ ಇಷ್ಟ ಆಗ್ತಾಯಿದ್ದು. ಜಾಸ್ತಿ ಬಂದು ನಾನ್ ವೆಜ್ ಅಂಥದ್ದು, ಈ ಕುಕ್ಕರಲ್ಲಿ ವಿಜಿಲ್ ಸ್ಮೆಲ್ ಬರುತ್ತಲ್ಲ ವಿಜಿಲ್ ಹೊಡೆದಾಗ, ಆ ಸ್ಮೆಲ್ಲೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ನೆಕ್ಸ್ಟು ಕಿಕ್ಸ್ ಅಂತ ಬಂದಾಗ ಸೇಮ್ ಇಬ್ಬರಿಗೂ ಅಷ್ಟೇ 4th ಮಂತ್ ಎಂಡಿಂಗಲ್ಲಿ ಇಬ್ಬರು ಮಕ್ಳಿಗೂ ಕಿಕ್ಸ್ ಅನ್ನೋದು ಬಂತು. ಎದೆ ಉರಿ ಜಾಸ್ತಿ ಇತ್ತು. ನೀರು ಕುಡಿದ್ರೂ ಕೂಡ ಅಷ್ಟೇ ಎದೆ ಉರಿ ಕಮ್ಮಿ ಆಗ್ತಾ ಇರಲಿಲ್ಲ. ಬಿಸಿನೀರು ಕುಡಿದ್ರೆ ಒಂದು ಲೆವೆಲಾಗಿ ಎದೆ ಉರಿ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು. ನೆಕ್ಸ್ಟ್ ಹೊಟ್ಟೆ ಶೇಪ್ ನೋಡಿದಾಗ ನನಗೆ ಬಂದು ಫಸ್ಟ್ ಬೇಬಿಗೆ ಹೊಟ್ಟೆ ಶೇಪ್ ಬಂದು ಚಿಕ್ಕದಾಗೇ ಇತ್ತು. ಹೊಟ್ಟೆ ಎಲ್ಲ ಅಷ್ಟೊಂದು ದೊಡ್ಡದಾಗೆಲ್ಲ ಇರಲಿಲ್ಲ. ಮತ್ತು ಒಂದು 9 ಮಂತ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಡೌನ್ ಫೀಲ್ ಆಯಿತು. ತುಂಬ ದೊಡ್ಡದಾಗಿ ಹೊಟ್ಟೆ ಇರಲಿಲ್ಲ. ಸೆಕೆಂಡ್ ಬೇಬಿಗೆ ಹೋಲಿಸ್ಕೊಂಡ್ರು ಅಷ್ಟೇ ಹೊಟ್ಟೆ ಜಾಸ್ತಿ ದೊಡ್ಡದಾಗಿರಲಿಲ್ಲ. ಫಸ್ಟ್ ಬೇಬಿಗೆ ಸ್ವಲ್ಪ ಎಕ್ಸ್ಪೆಂಡ್ ಆಗಿರುತ್ತಲ್ಲ ಒಂಚೂರು, ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಹೋಲಿಕೆ ಮಾಡಿದಾಗ ಒಂದು ಸ್ವಲ್ಪ ದೊಡ್ಡದಾಗಿತ್ತು ಸೆಕೆಂಡ್ ಪ್ರೆಗ್ನೆನ್ಸಿಗೆ. ಡೇಟ್ಸ್ ಅಂತ ನೋಡುವಾಗ ಅಂದರೆ ಬೇಬಿ ಆಗುವಂತಹ ದಿನಗಳು ಬಂದು ನನಗೆ ಬೇಗ ಅಂದರೆ ತುಂಬ ಲೇಟ್ ಆಗಲಿಲ್ಲ. 9 ತಿಂಗಳು ಕಂಪ್ಲೀಟ್ ಆಗೋ ಅಷ್ಟೊತ್ತರಲ್ಲಿ ಫಸ್ಟ್ ಮಗು ಆಗಿತ್ತು. ಸೊ 10ನೇ ತಾರೀಕು, 9ನೇ ತಾರೀಕು, 12ನೇ ತಾರೀಕು ಆ ರೀತಿ ಕೊಟ್ಟಿದ್ರು ಡೇಟು. 9ಕ್ಕೆ ಸೆಕೆಂಡ್ ಪ್ರೆಗ್ನೆನ್ಸಿ ಬಂದು 1 ವೀಕ್ 10 ಡೇಸ್ ಬಿಫೋರೇ ಬೇಗ ಆಯಿತು. ಸೊ ಕೆಲವ್ರು ಹೇಳ್ತಾರೆ ಹೆಣ್ಮಕ್ಳು ಅಂದರೆ ಒಂದು ಸ್ವಲ್ಪ ಬೇಗ ಆಗಲ್ಲ ಮಗು, 10 ತಿಂಗಳು 9 ತಿಂಗಳು ಕಂಪ್ಲೀಟ್ ಆಗಿ 10ಕ್ಕೆ ಬಿದ್ಮೇಲೆ ಆಗುತ್ತೆ, ಈ ರೀತಿ ಎಲ್ಲ ಹೇಳ್ತಾರೆ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಸ್ಪಷ್ಟನೇ ಇಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಗೂ ಫಸ್ಟ್ ಪ್ರೆಗ್ನೆನ್ಸಿಗೂ ಹೋಲಿಕೆ ಮಾಡಿದಾಗ ಡೆಲಿವರಿ ಡೇಟ್ ಬಂದು ಮುಂದಕ್ಕೆ ಹೋಗಲಿಲ್ಲ, ಆನ್ ಡೇಟ್ ಆಯಿತು. ಇನ್ನೊಂದು ಬಂದು ಸ್ವಲ್ಪ ಬೇಗ ಆಯಿತು ಅಂತ ಹೇಳ್ಬೋದು. ಸೊ ಎದೆ ಉರಿ ಈ ಥರ ಎಲ್ಲನೂ ಕಂಪಲ್ಸರಿ 2 ಮಕ್ಳಿಗೂ ಇತ್ತು. ನೆಕ್ಸ್ಟ್ ಬಂದು ಫೇಸ್ ಬಂದು ನನಗೆ ತುಂಬಾ ಗ್ಲೋ ಇರಲಿಲ್ಲ. ಡಲ್ ಫೇಸ್ ಇತ್ತು. ಫೇಸಲ್ಲಿ ಬಂದು ಡಲ್ನೆಸ್ ಇತ್ತು, ಗ್ಲೋ ಇರಲಿಲ್ಲ. ಗ್ಲೋ ಇದ್ದರೆ ಹೆಣ್ಮಕ್ಳು ಈ ರೀತಿ ಎಲ್ಲ ಹೇಳ್ತಾರೆ. ಬಟ್ ನನಗೆ 2 ಮಗುಗೂ ಅಷ್ಟೇ ಡಲ್ನೆಸ್ ಇತ್ತು ಫೇಸಲ್ಲಿ. ಮತ್ತು ನಿದ್ದೆ ವಿಚಾರಕ್ಕೆ ಬಂದಾಗ ನಿದ್ದೆ ಎಲ್ಲ ಬಂದು ಕಮ್ಮಿನೇ. ಇಬ್ಬರು ಹುಡುಗರಿಗೂ ಅಷ್ಟೇ ಮಕ್ಕಳಲ್ಲಿ ನನಗೆ ಪ್ರೆಗ್ನೆನ್ಸಿಯಲ್ಲಿರುವಾಗ ತುಂಬಾ ನಿದ್ದೆ ಕಡಿಮೆ. ಯಾವಾಗಲೂ ಅಷ್ಟೇ ಎಚ್ಚರವಾಗೇ ಇದ್ದೆ. ಬೇಬಿ ಕಿಕ್ಸ್ ಎಲ್ಲನೂ ಚೆನ್ನಾಗಿತ್ತು. ಸೊ ಊಟ ಎಲ್ಲನೂ 4th ಮಂತ್ವರೆಗೂ ಸರಿಯಾಗಿ ಸೇರಲಿಲ್ಲ. ಆಮೇಲೆ ಊಟ ಮಾಡಿದ್ದೀನಿ. ಸೊ ಅದಕ್ಕೆ ಅಂತ ಖಾರ ಎಲ್ಲ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ನನಗೆ ಇಷ್ಟು ಬಂದು ಗಂಡು ಮಗುವಿನ ಲಕ್ಷಣಗಳು. ಜಾಸ್ತಿ ಎದೆ ಉರಿ ಬಂದರೆ ಮಗುಗೆ ಕೂದಲು ಬೆಳೀತಾ ಇರುತ್ತೆ ಈ ರೀತಿ ಎಲ್ಲ ಹೇಳ್ತಾರೆ. ಬಟ್ ಅವೆಲ್ಲ ಮಿತ್ತು. ಸೊ ಆಲ್ಮೋಸ್ಟ್ ಬೇಬಿ ಬೆಳೀತಿದ್ದ ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲನೂ ಸ್ವಲ್ಪ ಬಾಧಿಸೋದ್ರಿಂದ ಆ ರೀತಿ ಆಗುತ್ತೆ. ಈ ಥರ ಲಕ್ಷಣಗಳು ಗಂಡು ಮಗುನಲ್ಲಿ ಇರೋರಿಗೆ ಒಂದು ಮೇ ಬಿ ಹುಟ್ಟುತ್ತೆ ಅನ್ನೋವಾಗ ಆಗುತ್ತೆ, ಜಾಸ್ತಿ ಆಗುತ್ತೆ. ಬಟ್ ಇದು ಕಂಪಲ್ಸರಿ ಹೀಗೆ ಇರಬೇಕಾ ಅನ್ನೋದೇನಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಓಕೆ ಫ್ರೆಂಡ್ಸ್, ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ಅಪ್ಲೋಡ್ ಮಾಡಿದ್ದೀನಿ. ಟೇಕ್ ಕೇರ್, ಬಾಯ್.